ಶ್ರೀ ಶಾರದಾದೇವಿ ಜೀವನಗಂಗಾ ಅನುಬಂಧ ಯೋಗಿನ್ಮ ಮತ್ತು ಗೋಲಾಪ್ಮ. ಶ್ರೀ ಶಾರದಾದೇವಿಯವರ ಮಹಿಮೆ ಇನ್ನೂ ಮರೆಯಲ್ಲಿದ್ದಾಗಲೇ ಎಂದರೆ ಅವರಿನ್ನೂ ಯುವತಿಯಾಗಿದ್ದಾಗಲೇ ಅವರ ಸಂಪರ್ಕಕ್ಕೆ ಬಂದು ಶೀಘ್ರದಲ್ಲೇ ಅವರ ಪರಮಭಕ್ತೆಯರೂ ಆಪ್ತ ಸಖಿಯರೂ ಆಗಿ ಅವರ ಜೀವನದಲ್ಲಿ ಹೆಚ್ಚಿನ ಕಾಲ ಸನಿಹದಲ್ಲೇ ಇದ್ದು ಸೇವೆ ಸಲ್ಲಿಸಿ ಕೃತಾರ್ಥರಾದವರು ಯೋಗಿನ್ಮ ಮತ್ತು ಗೋಲಾಪ್ಮ. ಅವರ ಪೂರ್ವ ಜೀವನದ ಕಿರುಪರಿಚಯ ಇಲ್ಲಿದೆ. ಶ್ರೀಮಾತೆಯವರಿಗಿಂತ ವಯಸ್ಸಿನಲ್ಲಿ ಕೆಲವೇ ವರ್ಷ ಹಿರಿಯಳಾದ ಯೋಗಿನ್ಮ, ಅಂದರೆ ಮೊದಲಿನ ಹೆಸರು ಯೋಗೀಂದ್ರ ಮೋಹಿನಿ, ಹುಟ್ಟಿ ಬೆಳೆದದ್ದು ಕಲ್ಕತ್ತದ ಶ್ರೀಮಂತ ಮನೆತನವೊಂದರಲ್ಲಿ. ಅವಳದು ಶಾಂತ ಗಂಭೀರ ಉದಾತ್ತ ಸ್ವಭಾವ. ಚಿಕ್ಕಂದಿನಲ್ಲೇ ಆಕೆಯ ಮದುವೆಯಾಯಿತು. ಆದರೆ ಅವಳ ಗಂಡನ ಸ್ವಭಾವ ಅವಳಿಗೆ ಕಡು ವಿರುದ್ಧ. ದಿನಗಳೆದಂತೆಲ್ಲ ಅವನ ವಿಷಯ ಲಂಪಟತೆ ಹೆಚ್ಚಿತು. ಕುಡಿತದ ದುರಭ್ಯಾಸವೂ ಅಂಟಿಕೊಂಡಿತು. ಅವನನ್ನು ತಿದ್ದಿ ಸರಿದಾರಿಗೆ ತರಲು ಯೋಗೀಂದ್ರ ಮೋಹಿನಿ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಆದರೂ ಆಕೆ ಬಂದ ಕಷ್ಟ ಸಂಕಟಗಳನ್ನೆಲ್ಲ ಮೌನವಾಗಿ ಸಹಿಸಿಕೊಳ್ಳುತ್ತಾ ತನ್ನ ಒಬ್ಬಳೇ ಮಗಳನ್ನು ಪ್ರೀತಿಯಿಂದ ಬೆಳೆಸಿ ಆಕೆಗೆ ಮದುವೆ ಮಾಡಿ ಕಳಿಸಿದಳು. ಇದಾದ ಕೆಲ ಕಾಲದಲ್ಲೇ ಮೋಹಿನಿಯ ಗಂಡ ಕುಡಿದು ಹಾಳಾಗಿ ಪೂರ್ತಿ ಭಿಕಾರಿಯಾದ. ಇನ್ನೂ ಆ ನೀತಿಗೆಟ್ಟ ಸ್ಥಳದಲ್ಲಿ ಬಾಳಲಾರದೆ ಅವಳು ದಿಟ್ಟ ನಿರ್ಧಾರ ಕೈಗೊಂಡು ತವರು ಮನೆಗೆ ಬಂದು ಬಿಟ್ಟಳು. ಬಿರುಗಾಳಿಗೆ ಸಿಲುಕಿ ಛಿದ್ರವಾಗಿದ್ದ ತನ್ನ ಜೀವನ ನೌಕೆಯನ್ನು ಸ್ಥಿಮಿತಗೊಳಿಸುವ ಯತ್ನ ಮಾಡಿದಳು. ಇದೇ ಸಮಯದಲ್ಲಿ ಅವಳಿಗೆ ತನ್ನ ಸಂಬಂಧಿಯಾದ ಬಲರಾಮ ಬೋಸನ ಮೂಲಕ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ಸ್ವಲ್ಪ ತಿಳಿದು ಬಂತು. ಒಂದು ದಿನ ಅವರು ಬಲರಾಮನ ಮನೆಗೆ ಬಂದಿದ್ದಾಗ ಅವರ ದರ್ಶನಕ್ಕಾಗಿ ಹೋದಳು. ಆದರೆ ಭಗವದ್ಭಾವದಲ್ಲಿ ತಲ್ಲೀನರಾಗಿದ್ದ ಶ್ರೀರಾಮಕೃಷ್ಣರು ಮೈಮೇಲೆ ಸ್ವಾಧೀನವಿಲ್ಲದೆ ತೂರಾಡುತ್ತಿದ್ದುದನ್ನು ಕಂಡು ಅವಳ ಮನಸ್ಸು ಭಕ್ತಿಭಾವದಿಂದ ಮುಗ್ಧವಾಗುವ ಬದಲಿಗೆ ಜಿಗುಪ್ಸೆಯಿಂದ ಹಿಮ್ಮೆಟ್ಟಿತು. ಕಾರಣ ತನ್ನ ಕುಡುಕ ಗಂಡನ ಕಹಿ ನೆನಪು ಒತ್ತರಿಸಿ ಬಂದದ್ದು. ಆ ಕುಡುಕನಿಂದ ತನ್ನ ಲೌಕಿಕ ಜೀವನವಂತೂ ಹಾಳಾಯಿತು. ಈಗ ಈ ಕುಡುಕನ ದೆಸೆಯಿಂದ ನನ್ನ ಆಧ್ಯಾತ್ಮಿಕ ಜೀವನವೂ ಹಾಳಾಗಲು ಬಿಡಲಾರೆ ಎಂದು ತನಗೆ ತಾನೇ ಹೇಳಿಕೊಂಡಳು. ಆದರೂ ಅಲ್ಲಿದ್ದ ಬೇರೆಲ್ಲರೂ ಅವರಿಗೆ ನಮಸ್ಕರಿಸುತ್ತಿದ್ದುದರಿಂದ ತಾನೂ ಪ್ರಣಾಮ ಸಲ್ಲಿಸಿ ಭಾರವಾದ ಮನಸ್ಸಿನಿಂದ ಹಿಂತಿರುಗಿದಳು. ಆದರೆ ಶ್ರೀರಾಮಕೃಷ್ಣರಾಗಲೇ ಅವಳ ಹೃದಯವನ್ನು ಹೊಕ್ಕು ಅವಳ ಅರಿವಿಗೆ ಬರುವ ಮೊದಲೇ ಅಲ್ಲಿ ನೆಲೆಯೂರಿ ಬಿಟ್ಟಿದ್ದರು. ಅವರ ನೆನಪನ್ನು ಕೊಡಹುವ ಅವಳ ಯತ್ನ ವಿಫಲವಾಯಿತು. ದಿವ್ಯ ಭಾವದೀಪ್ತವಾದ ಅವರ ರೂಪ ಆಕೆಯ ಮನಃಪಟಲದಲ್ಲಿ ಬಾರಿ ಬಾರಿಗೂ ಮೂಡತೊಡಗಿತು. ಆ ದೇವಮಾನವನನ್ನು ಮತ್ತೊಮ್ಮೆ ಕಾಣಬೇಕೆಂಬ ಕಾತರವನ್ನು ಹತ್ತಿಕ್ಕಲು ಅವಳಿಗೆ ಸಾಧ್ಯವಾಗಲಿಲ್ಲ. ಕೆಲವೇ ದಿನಗಳ ಬಳಿಕ ಆಕೆ ದಕ್ಷಿಣೇಶ್ವರಕ್ಕೆ ಹೋಗಿ ಶ್ರೀರಾಮಕೃಷ್ಣರ ದರ್ಶನ ಪಡೆದಳು. ಆಗ ಅವರ ಪರಮ ಪರಿಶುದ್ಧ ವ್ಯಕ್ತಿತ್ವದ ಪರಿಚಯವಾಗಿ ಅವಳ ಮನಸ್ಸಿನಲ್ಲಿದ್ದ ಆತಂಕ ಶಂಕೆಯೆಲ್ಲ ದೂರವಾಯಿತು. ಅವರ ದೈವಿ ಆಕರ್ಷಣೆಗೆ ಸಿಲುಕಿ ಪುನಃ ಪುನಃ ಹೋಗತೊಡಗಿದಳು. ಶ್ರೀರಾಮಕೃಷ್ಣರ ಶಾಂತಿಧಾಮಕ್ಕೆ ಬಂದ ಮೇಲೆ 108 ಚಿಂತೆ ಕ್ಲೇಶಗಳಿಂದ ಪ್ರಕ್ಷುಬ್ಧವಾಗಿದ್ದ ಆಕೆಯ ಮನಸ್ಸು ಕ್ರಮೇಣ ಶಾಂತವಾಗತೊಡಗಿತು. ತಮ್ಮ ಆಶ್ರಮಕ್ಕೆ ಬಂದ ಯೋಗಿನ್ಮಾಳನ್ನು ಶ್ರೀರಾಮಕೃಷ್ಣರು ತಮ್ಮ ಮಡದಿಗೂ ಪರಿಚಯಿಸಿಕೊಟ್ಟರು. ಶ್ರೀ ಶಾರದಾದೇವಿಯವರು ಅವಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ತಮ್ಮವಳನ್ನಾಗಿಸಿಕೊಂಡರು. ಶೀಘ್ರದಲ್ಲೇ ಅವರಿಬ್ಬರಲ್ಲಿ ಆತ್ಮೀಯತೆ ಬೆಳೆಯಿತು. ಶ್ರೀಮಾತೆಯವರು ಎಷ್ಟೋ ವಿಚಾರಗಳಲ್ಲಿ ಆಕೆಯ ಸಲಹೆ ಸಹಾಯ ಪಡೆದುಕೊಳ್ಳುತ್ತಿದ್ದರು. ಆಕೆಯ ಪಾಲಿಗಂತೂ ಅವರು ಲೌಕಿಕ ಜೀವನಕ್ಕೂ ಉನ್ನತ ಆಧ್ಯಾತ್ಮಿಕತೆಗೂ ನಡುವಿನ ಸೇತುವೆಯಂತಿದ್ದರು. ಅವರ ಸಂಘದಲ್ಲಿ ಆಕೆ ಪಡೆದುಕೊಂಡ ಶಾಂತಿ ಆನಂದ ಎಣೆಯಿಲ್ಲದ್ದು. ಕ್ರಮೇಣ ಅವಳು ನಿಶ್ಚಲ ಮನಸ್ಸಿನಿಂದ ಸಾಧನೆಯಲ್ಲಿ ಮುಳುಗಲು ಸಮರ್ಥಳಾದಳು. ಉನ್ನತ ಸ್ಥಿತಿಗೇರಿ ಧನ್ಯಳಾದಳು. ತನಗಾದ ದರ್ಶನವೊಂದರಲ್ಲಿ ಶ್ರೀರಾಮಕೃಷ್ಣರು ನಾನು ಶಾರದೆಯೂ ಒಂದೇ, ಬೇರಲ್ಲ ಎಂದು ತಿಳಿಸಿಕೊಟ್ಟದ್ದನ್ನು ಕಂಡ ಯೋಗಿನ್ಮ ಅಂದಿನಿಂದ ಅವರಿಬ್ಬರನ್ನೂ ಒಂದೇ ಶಕ್ತಿಯ 2 ರೂಪಗಳಂತೆ ಕಾಣುತ್ತಿದ್ದಳು. ಇವಳಂತೆಯೇ ಜೀವನದಲ್ಲಿ ಬಹುವಾಗಿ ನೊಂದು ಕಂಗಾಲಾಗಿ ಶ್ರೀರಾಮಕೃಷ್ಣರ ಆಶ್ರಯಕ್ಕೆ ಬಂದವಳು ಗೋಲಾಪ್ಮ. ಈಕೆಯ ಹಿಂದಿನ ಹೆಸರು ಅನ್ನಪೂರ್ಣಾದೇವಿ. ಆದರೆ ಮುಂದೆ ಗೋಲಾಪ ಸುಂದರಿ ದೇವಿ ಗೋಲಾಪ್ಮ ಎಂಬ ಹೆಸರೇ ಪ್ರಚಲಿತವಾಯಿತು. ಗೋಲಾಪ್ ಎಂದರೆ ಬಂಗಾಳಿಯಲ್ಲಿ ಗುಲಾಬಿ. ಗೋಲಾಪ್ಮ ಯೌವನದಲ್ಲಿ ಪತಿಯನ್ನು ಕಳೆದುಕೊಂಡ ನತದೃಷ್ಟೆ. ಬಳಿಕ ಕೆಲ ಕಾಲದಲ್ಲೇ ಮಗನೂ ತೀರಿಕೊಂಡ. ಈಗ ಅವಳ ಪಾಲಿಗೆ ಇದ್ದವಳೆಂದರೆ ಮಗಳು ಚಂಡಿಯೊಬ್ಬಳೆ. ಈಕೆ ಅತ್ಯಂತ ಲಾವಣ್ಯವತಿ. ಅದೃಷ್ಟವಶಾತ್ ಇವಳಿಗೆ ಆಗರ್ಭ ಶ್ರೀಮಂತನೂ ವಿಖ್ಯಾತನೂ ಆದ ಒಬ್ಬನೊಂದಿಗೆ ಮದುವೆಯಾಯಿತು. ಪ್ರೀತಿಯ ಮಗಳು ಸುಖ ಸಮೃದ್ಧಿಯಲ್ಲಿರುವುದನ್ನು ಕಂಡು ಗೋಲಾಪ್ಮ ತನ್ನ ಹಿಂದಿನ ದುಃಖ ಪರಂಪರೆಯನ್ನು ಮರೆಯುವ ಯತ್ನ ಮಾಡಿದಳು.
ಆದರೆ ದುರ್ದೈವ, ಅವಳ ಆ ನೆಮ್ಮದಿ ಹೆಚ್ಚು ಕಾಲ ಉಳಿಯಲಿಲ್ಲ. ಅವಳ ಕಣ್ಮಣಿಯಾಗಿದ್ದ ಮಗಳು ಚಂಡಿಯು ಇದ್ದಕ್ಕಿದ್ದಂತೆ ಮೃತ್ಯುವಿಗೀಡಾದಳು. ಗಂಡನನ್ನೂ ಇಬ್ಬರು ಮಕ್ಕಳನ್ನೂ ಕಳೆದುಕೊಂಡು ಏಕಾಕಿನಿಯಾದ ಗೋಲಾಪ್ಮ ಮರ್ಮಾಹತಳಾಗಿ ಪರಿತಪಿಸಿದಳಾದರೂ ತನ್ನ ಅಂತಃಶಕ್ತಿಯಿಂದಾಗಿ ಬುದ್ಧಿಗೆಟ್ಟು ಹತಾಶಳಾಗದೇ ಉಳಿದಳು. ಸರ್ವನಿಯಾಮಕನಾದ ಭಗವಂತನ ಇಚ್ಛೆಗೆ ಮಣಿದು ಆ ಅಸಹನೀಯ ದುಃಖವನ್ನೂ ಹಲ್ಲು ಕಚ್ಚಿ ಸಹಿಸಿಕೊಂಡಳು. ಇದೇ ಸಮಯದಲ್ಲಿ ನೆರೆ ಮನೆಯ ಸ್ನೇಹಿತೆ ಯೋಗಿನ್ಮ ಅವಳ ನೆರವಿಗೆ ಒದಗಿ ಬಂದಳು. ಕಳೆದೆರಡು ವರ್ಷಗಳಿಂದಲೂ ಶ್ರೀರಾಮಕೃಷ್ಣರ ಆಶ್ರಮದಲ್ಲಿದ್ದು ಅಪೂರ್ವ ಶಾಂತಿ ಗಳಿಸಿದ್ದ ಇವಳು ಈಗ ಜರ್ಝರಿತಳಾಗಿದ್ದ ಗೋಲಾಪಳನ್ನು ಅಭಯಧಾಮಕ್ಕೆ ಕರೆದೊಯ್ದಳು. ಅಂದು ದಕ್ಷಿಣೇಶ್ವರದ ಉದ್ಯಾನದಲ್ಲಿ ಯಾರನ್ನೋ ನಿರೀಕ್ಷಿಸುತ್ತಿರುವಂತೆ ಅತ್ತಿತ್ತ ಓಡಾಡುತ್ತಿದ್ದ ಶ್ರೀರಾಮಕೃಷ್ಣರು ಗೋಲಾಪಳನ್ನು ಕಂಡೊಡನೆ ಆತ್ಮೀಯತೆಯಿಂದ ಎದುರುಗೊಂಡರು. ತುಂಬು ವಾತ್ಸಲ್ಯದಿಂದ ಮಾತನಾಡಿಸಿ ಅವಳ ಬಗ್ಗೆ ವಿಚಾರಿಸಿದರು. ಗೋಲಾಬ್ ತನ್ನ ಗೋಳಿನ ಕಥೆಯನ್ನು ಹೇಳಿಕೊಳ್ಳಲು ಬಾಯಿ ತೆರೆದೊಡನೆ ಹೃದಯದಲ್ಲಿ ಒತ್ತಿ ಹಿಡಿದಿದ್ದ ದುಃಖ ಉಮ್ಮಳಿಸಿತು. ತನ್ನ ಪ್ರಿಯ ಪುತ್ರಿಯ ಸಾವನ್ನು ಬಣ್ಣಿಸುತ್ತಾ ಬಿಕ್ಕಿ ಬಿಕ್ಕಿ ಅತ್ತಳು. ಶ್ರೀರಾಮಕೃಷ್ಣರು ಪರಮ ಸಹಾನುಭೂತಿಯಿಂದ ಅವಳ ಕಥೆಯನ್ನು ಕೇಳಿದರು. ಹಾಗೆಯೇ ಅವರ ಮನಸ್ಸು ಭಾವರಾಜ್ಯವನ್ನು ಪ್ರವೇಶಿಸಿತು. ಮುಖದಲ್ಲಿ ಕರುಣಾಪೂರ್ಣ ಮಂದಹಾಸ ಮೂಡಿತು. ಆ ಉನ್ನತ ಭಾವದಲ್ಲಿ ಅವರೆಂದರು, ಮಗಳೇ, ನಿಜಕ್ಕೂ ನೀನು ಭಾಗ್ಯವಂತೆ. ಈಗ ಭಗವಂತನಲ್ಲದೆ ನಿನ್ನ ಮನಸ್ಸನ್ನು ಸೆಳೆಯುವಂಥ ವಸ್ತು ಇನ್ನಾವುದೂ ಇಲ್ಲ. ಆದ್ದರಿಂದ ನಿನ್ನನ್ನು ಸಂಪೂರ್ಣವಾಗಿ ಆತನಲ್ಲಿ ಸಮರ್ಪಿಸಿಕೊಳ್ಳುವ ಅವಕಾಶ ನಿನಗೆ ದೊರಕಿದೆ. ಇದನ್ನು ಉಪಯೋಗಿಸಿಕೊಂಡು ಅವನ ಸಾಕ್ಷಾತ್ಕಾರಕ್ಕಾಗಿಯೇ ನಿನ್ನ ಜೀವನವನ್ನು ಮುಡಿಪಾಗಿರಿಸು. ಹೀಗೆಂದ ಅವರು ದಿವ್ಯೋನ್ಮತ್ತತೆಯಿಂದ, ಓ ಮನವೇ, ನಿನಗೆ ಬೇಕಾಗಿರುವ, ನೀನು ಬಯಸಿ ಹಂಬಲಿಸುತ್ತಿರುವ ವಸ್ತು ಸಕಲ ಇಷ್ಟಾರ್ಥದಾಯಕನಾದ ಭಗವಂತ ನಿನ್ನೊಳಗೇ ಇದ್ದಾನೆ. ಅವನಿಗಾಗಿ ಬೇರೆಲ್ಲೂ ಅಲೆದಾಡಬೇಡ ಎಂಬರ್ಥದ ಹಾಡೊಂದನ್ನು ಹಾಡಿದರು. ಅವರ ಸಿರಿಕಂಠದಿಂದ ಹೊಮ್ಮಿದ ಆ ಹಾಡು ನೇರವಾಗಿ ಗೋಲಾಪಳ ಹೃದಯವನ್ನು ಹೊಕ್ಕು ಒಂದು ಅಪೂರ್ವ ಪರಿವರ್ತನೆ ತಂದಿತು. ಬಹುಕಾಲದಿಂದ ಮುಚ್ಚಿದ್ದ ತನ್ನ ಹೃತ್ಕವಾಟವೊಂದು ತೆರೆದುಕೊಂಡು ಬೆಳಕು ಒಳ ಪ್ರವೇಶಿಸಿದ ಅನುಭವ ಅವಳಿಗಾಯಿತು. ಆಗ ಶ್ರೀರಾಮಕೃಷ್ಣರು ಕರುಣಾಪೂರ್ವಕವಾಗಿ ಒಮ್ಮೆ ಆಕೆಯ ಬೆನ್ನನ್ನು ನೇವರಿಸಿದರು. ಆ ಸ್ಪರ್ಶ ತನ್ನ ನೋವನ್ನೆಲ್ಲ ಒಮ್ಮೆಗೆ ಹೀರಿಬಿಟ್ಟಂತೆ ಅವಳಿಗನ್ನಿಸಿತು. ಇದ್ದಕ್ಕಿದ್ದಂತೆ ಈ ಜೀವನವೆಲ್ಲ ಒಂದು ನಾಟಕದಂತೆ ಗೋಚರವಾಗಿ ಗಟ್ಟಿಯಾಗಿ ನಕ್ಕು ಬಿಟ್ಟಳು. ಯಾರು ತಾಯಿ, ಯಾರು ಮಗಳು? ಈ ಮಗಳಿಗೋಸ್ಕರ ನಾನೇಕೆ ಅಳಲಿ? ಭಗವಂತನಿಗಾಗಿ ಅಳುವುದರಲ್ಲೇ ಸಾರ್ಥಕ್ಯವಿರುವುದು ಎಂಬ ಭಾವನೆ ಮನದಲ್ಲಿ ಬಲವಾಗಿ ಮೂಡಿತು. ಅನಂತರ ಶ್ರೀರಾಮಕೃಷ್ಣರು ಅವಳನ್ನು ನಹಬತ್ ಖಾನೆಗೆ ಕರೆತಂದು ಸತಿಶ್ರೀ ಶಾರದಾ ದೇವಿಯವರಿಗೆ ಪರಿಚಯಿಸಿ, ಇವಳಿಗೆ ಚೆನ್ನಾಗಿ ಹೊಟ್ಟೆ ತುಂಬ ಉಣಬಡಿಸು, ಆಗ ಒಡಲಿನ ದುಃಖ ಸ್ವಲ್ಪ ತಗ್ಗುತ್ತದೆ ಎಂದರು. ಅಲ್ಲದೆ ಇವಳನ್ನು ಚೆನ್ನಾಗಿ ನೋಡಿಕೋ, ನಿನ್ನ ಜೀವನದುದ್ದಕ್ಕೂ ನಿನ್ನನ್ನು ನೆರಳಿನಂತೆ ಅನುಸರಿಸುವವಳು ಈಕೆ ಎಂದು ನುಡಿದರು. ಅವರ ಈ ಮಾತು ಅಕ್ಷರಶಃ ಸತ್ಯವಾಗಿ ಪರಿಣಮಿಸಿತು. ಆ ದಿನ ಹಗುರಗೊಂಡ ಹೃದಯದೊಂದಿಗೆ ಗೋಲಾಪ್ಮ ಹಿಂತಿರುಗಿದಳು. ಅವಳ ಮನಸ್ಸನ್ನು ಶ್ರೀರಾಮಕೃಷ್ಣರು ಸಂಪೂರ್ಣವಾಗಿ ತುಂಬಿಬಿಟ್ಟಿದ್ದರು. ಸದಾ ಅವರ ಧ್ಯಾನವೇ. ಅಂದಿನಿಂದ ಅವಳು ತಾನು ಕಂಡುಕೊಂಡ ಆ ಶಾಂತಿಧಾಮಕ್ಕೆ ಮತ್ತೆ ಮತ್ತೆ ಹೋಗತೊಡಗಿದಳು. ಅಲ್ಲಿಗೆ ಹೋಗುವಾಗ ಅವಳಲ್ಲಿ ಅದೆಂಥ ಆತುರವೆಂದರೆ ಹುಚ್ಚಿಯಂತೆ ಬೇರಾವುದರ ಪರಿವೆಯೂ ಇಲ್ಲದೆ ಹೆಚ್ಚು ಕಡಿಮೆ ಓಡಿಕೊಂಡೇ ಹೋಗುತ್ತಿದ್ದಳು. ಶ್ರೀರಾಮಕೃಷ್ಣರ ಸಾಂತ್ವನದ ಮಾತುಗಳನ್ನೂ ಬೋಧನೆಗಳನ್ನೂ ಕೇಳುತ್ತಾ ಅವಳು ಸಂಪೂರ್ಣ ಶಾಂತಚಿತ್ತಳಾದಳು. ಕ್ರಮೇಣ ತನ್ನ ಸಾಂಸಾರಿಕ ಬಂಧನಗಳಿಂದ ಬಿಡಿಸಿಕೊಂಡ ಗೋಲಾಪ್ಮ ದಕ್ಷಿಣೇಶ್ವರಕ್ಕೆ, ಅದರಲ್ಲೂ ಶ್ರೀಮಾತೆಯವರ ಸಾನ್ನಿಧ್ಯಕ್ಕೆ ಹೆಚ್ಚು ಹೆಚ್ಚಾಗಿ ಬರತೊಡಗಿದಳು. ಮತ್ತು ಶೀಘ್ರದಲ್ಲೇ ಯೋಗಿನ್ಮಾಳೊಂದಿಗೆ ಶ್ರೀಮಾತೆಯವರ ಆಪ್ತವರ್ಗಕ್ಕೆ ಸೇರಿದವಳಾದಳು. ಗೋಲಾಪ್ಮ ಜೊತೆಗಿದ್ದರೆ ಶ್ರೀಮಾತೆಯವರಿಗೆ ಎಲ್ಲ ವಿಧದಲ್ಲೂ ಅನುಕೂಲವಾಗುತ್ತಿತ್ತು, ಧೈರ್ಯವಿರುತ್ತಿತ್ತು. ವರ್ಷಗಳು ಕಳೆದಂತೆಲ್ಲ ಅವರಿಬ್ಬರ ನಂಟು ಇನ್ನಷ್ಟು ದೃಢವಾಯಿತು. ಶ್ರೀಮಾತೆಯವರೊಂದಿಗೆ ಜೀವಿಸುವುದೇ ಅವರ ಸಂಗಾತಿಯರ ಪಾಲಿಗೊಂದು ತಪಸ್ಸಾಗಿತ್ತು. ಶ್ರೀಮಾತೆಯವರನ್ನು ಸನಿಹದಿಂದ ಕಂಡು ಅವರ ಅಪೂರ್ವ ಶಿಸ್ತು, ಸಂಯಮ, ಪ್ರತಿಯೊಂದು ಕಾರ್ಯದಲ್ಲಿ ಅವರು ತೋರುತ್ತಿದ್ದ ಶ್ರದ್ಧೆ, ಅಚ್ಚುಕಟ್ಟುತನ ಇವನ್ನೆಲ್ಲ ಗೋಲಾಪ್ಮ ತಾನೂ ಮೈಗೂಡಿಸಿಕೊಂಡಳು. ಶ್ರೀಮಾತೆಯವರ ಹಾರ್ದಿಕ ಪ್ರಶಂಸೆಗೆ ಪಾತ್ರಳಾದಳು. ಅಂತೆಯೇ ಸಾಧನಾ ಮಾರ್ಗದಲ್ಲೂ ಬಹಳಷ್ಟು ಮುಂದುವರಿದಿದ್ದವಳು ಆಕೆ. ಶ್ರೀರಾಮಕೃಷ್ಣರ ಕೃಪೆಯಿಂದ ಅವಳಿಗೆ ತನ್ನ ಇಷ್ಟ ದೇವತೆಯ ದರ್ಶನವಾಗಿತ್ತು. ಮುಕ್ತಾಯ. ಜೈ ಗುರುಮಾತೆ. ಧನ್ಯವಾದಗಳು.